ನಮಸ್ಕಾರ ಜಾಬ್ ನ್ಯೂಸ್ ವೀಕ್ಷಕರೇ. ರಾಜ್ಯ ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದ ಹಾಗೆ 2 ಪ್ರಮುಖ ಪ್ರಕಟಣೆಗಳು ಇಂದು ವಿಧಾನಸಭೆಯಲ್ಲಿ ಹೊರಬಿದ್ದಿವೆ. ಇಂದು ಅಂದ್ರೆ ಡಿಸೆಂಬರ್ 9ರಂದು ವಿಧಾನಸಭೆಯ ಪ್ರಶ್ನೋತ್ತರ ವೇಳೆಯಲ್ಲಿ ಈ 2 ಪ್ರಕಟಣೆಗಳು ನಿರ್ಧಾರಗಳು ಹೊರಬಿದ್ದಿವೆ. ಅದೇನೆಂಬುದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಸ್ನೇಹಿತರೆ. ಈ ವಿಡಿಯೋವನ್ನ ಸಂಪೂರ್ಣ ನೋಡಿ. ನಮ್ಮ ಈ ನ್ಯೂಸ್ ಚಾನೆಲ್ ಅನ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಮಾಡ್ಕೊಳ್ಳಿ. ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದ ಇರಲಿ, ಖಾಸಗಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದ ಇರಲಿ, ಒಟ್ಟಾರೆ ಉದ್ಯೋಗ ಜಗತ್ತಿನಲ್ಲಿ ಏನೇನ್ ಬೆಳವಣಿಗೆ ಆಗ್ತಾ ಇದೆ, ಏನೇನ್ ಟ್ರೆಂಡ್ ಇದೆ ಎಂಬ ಮಾಹಿತಿಯನ್ನ ನಾವು ಈ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೀಡ್ತಾ ಇರ್ತೇವೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ವಿಷಯಕ್ಕೆ ಬರೋಣ. ಸರ್ಕಾರಿ ಹುದ್ದೆಗಳ ನೇಮಕಾತಿ, ರಾಜ್ಯ ಸರ್ಕಾರ ನೇಮಕಾತಿ ಮಾಡದೇ ಇರೋದಕ್ಕೆ ನಿಮ್ಗೆ ಎಲ್ಲ ಕಾರಣ ಗೊತ್ತಿದೆ. ಈಗಾಗಲೇ ನೇಮಕಾತಿ ಆರಂಭವಾಗಿರುವ ನೇಮಕಾತಿಗಳನ್ನು ಕೂಡ ತಡೆ ಹಿಡಿದಿದೆ ಸರ್ಕಾರ. ಈ ಸಂಬಂಧದಲ್ಲಿ ಈ ಎಲ್ಲ ಹಿನ್ನೆಲೆಯಲ್ಲಿ ಇಂದು ಪ್ರಶ್ನೋತ್ತರ ವೇಳೆಯಲ್ಲಿ ಕೇಳಲಾದ ಪ್ರಶ್ನೆಗಳಿಗೆ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ನೀಡಿದ್ದಾರೆ. ಅವುಗಳಲ್ಲಿ ಪ್ರಮುಖವಾದ 2 ಪ್ರಶ್ನೋತ್ತರವನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಸ್ನೇಹಿತರೆ. ಬೀಳಗಿಯ ಶಾಸಕರಾದ ಶ್ರೀ ಪಾಟೀಲ್ ಜಿಟಿ ಅವರು ಒಂದು ಪ್ರಶ್ನೆ ಕೇಳ್ತಾರೆ ವಿಧಾನಸಭೆಯಲ್ಲಿ. ಪ್ರಶ್ನೋತ್ತರ ವೇಳೆಯಲ್ಲಿ ಈ ಪ್ರಶ್ನೆಯನ್ನ ಲಿಖಿತ ರೂಪದಲ್ಲಿ ಕೇಳಿರ್ತಾರೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಲಿಖಿತವಾಗಿ ಉತ್ತರ ನೀಡಿದ್ದಾರೆ. ಅವರು ಏನ್ ಹೇಳಿದ್ದಾರೆ, ಏನ್ ಪ್ರಶ್ನೆ ಕೇಳಿದ್ದಾರೆ, ಇವರೇನ್ ಉತ್ತರ ಕೊಟ್ಟಿದ್ದಾರೆ ಎಂಬುದನ್ನ ಈಗ ನೋಡೋಣ ಸ್ನೇಹಿತರೆ. ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸಿಬ್ಬಂದಿಗಳ ಕೊರತೆ ಇರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಉತ್ತರ ನೀಡಿದ್ದಾರೆ ಅಂತಂದ್ರೆ, ಹೌದು, ಗಮನಕ್ಕೆ ಬಂದಿದೆ ಎಂಬ ಉತ್ತರವನ್ನ ನೀಡಿದ್ದಾರೆ. ಇದೇ ಶ್ರೀ ಪಾಟೀಲ್ ಅವರು ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಬಹಳ ಇಂಟ್ರೆಸ್ಟಿಂಗ್ ಆದ ಪ್ರಶ್ನೆ. ಸರ್ಕಾರದ ಮಹತ್ವದ ಯೋಜನೆಗಳು ಜನತೆಗೆ ತಲುಪಲು ಅನಾನುಕೂಲವಾಗುತ್ತಿದ್ದು, ಸರ್ಕಾರಿ ಕಚೇರಿಗಳಲ್ಲಿ ಜನರ ಕೆಲಸಗಳು ವಿಳಂಬವಾಗುತ್ತಿರುವುದರಿಂದ ಸರ್ಕಾರವು ಸಿಬ್ಬಂದಿಗಳ ಕೊರತೆಯನ್ನು ನೀಗಿಸಲು ಯಾವ ಕ್ರಮ ಕೈಗೊಳ್ಳುತ್ತಿದೆ, ವಿವರವಾಗಿ ಉತ್ತರ ನೀಡಿ ಅಂತ ನೇರವಾಗಿ ಏನ್ ಸಮಸ್ಯೆ ಆಗ್ತಾ ಇದೆ, ಸರ್ಕಾರಿ ಹುದ್ದೆಗಳ ನೇಮಕಾತಿಯನ್ನ ಮಾಡಿಕೊಳ್ಳದೇ ಇರುವುದರಿಂದ ಏನ್ ಸಮಸ್ಯೆ ಆಗ್ತಿದೆ ಎಂಬುದನ್ನ ನೇರವಾಗಿ ಕೇಳಿದ್ದಾರೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಉತ್ತರ ಕೊಟ್ಟಿದ್ದಾರೆ ಅಂತಂದ್ರೆ, ವಿವಿಧ ಇಲಾಖೆಗಳ ಖಾಲಿ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಆಯಾ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳನ್ವಯ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಆರ್ಥಿಕ ಇಲಾಖೆಯಿಂದ ಅನುಮೋದಿತವಾದ ಹುದ್ದೆಗಳನ್ನು ಕಾಲಕ್ಕೆ ಭರ್ತಿ ಮಾಡಲು ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗುತ್ತಿದೆ ಅಂತ ಉತ್ತರ ನೀಡಿದ್ದಾರೆ. ಅಂದ್ರೆ ನೇಮಕಾತಿ ನಡೀತಾ ಇದೆ ಎಂಬ ಮಾಹಿತಿಯನ್ನ ಕೊಟ್ಟಿದ್ದಾರೆ. 2 ವರ್ಷದಿಂದ ಅದೆಷ್ಟು ನೇಮಕಾತಿ ನಡೆಸಿದಾರೋ, ಎಷ್ಟು ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಒಪ್ಪಿಗೆ ಕೊಟ್ಟಿದ್ದು ಅದನ್ನ ಮುಂದೆ ನೋಡೋಣ ಸ್ನೇಹಿತರೆ. ಇನ್ನೊಂದು ಮಾಹಿತಿಯನ್ನು ಹೇಳ್ತಾರೆ ಅಲ್ಲಿ. ಪ್ರಸ್ತುತ ಒಳ ಮೀಸಲಾತಿ ನಿಗದಿಪಡಿಸುವ ಪ್ರಕ್ರಿಯೆಯು ಪೂರ್ಣಗೊಂಡಿದ್ದು, ಇದರಿಂದಾಗಿ ಸ್ಥಗಿತಗೊಳಿಸಲಾಗಿದ್ದ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸುವಂತೆ ಸರ್ಕಾರವು ಎಲ್ಲಾ ಇಲಾಖೆಗಳಿಗೆ ನಿರ್ದೇಶನವನ್ನು ನೀಡಿರುವುದರಿಂದ ವಿವಿಧ ಇಲಾಖೆಗಳಲ್ಲಿನ ಸಿಬ್ಬಂದಿಗಳ ಕೊರತೆಯನ್ನು ನೀಗಿಸಲು ಸೂಕ್ತ ಕ್ರಮ ಕೈಗೊಂಡಿರುತ್ತದೆ. ಯಾರು ಕೈಗೊಂಡಿದ್ದಾರೆ? ಯಾವಾಗ ಒಳ ಮೀಸಲಾತಿಗೆ ಸಂಬಂಧಪಟ್ಟ ಕೊಟ್ಟಿರೋ ಆದೇಶಗಳನ್ನೆಲ್ಲ ಅಧಿಸೂಚನೆಗಳನ್ನೆಲ್ಲ ಪ್ರಕಟವಾಗಿರೋ ಅಧಿಸೂಚನೆಗಳನ್ನು ವಾಪಸ್ ತಗೊಳ್ಳೋಕೆ ಆದೇಶ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಲಿಖಿತವಾಗಿ ಈ ತರ ಉತ್ತರ ನೀಡಿದ್ದಾರೆ ಸ್ನೇಹಿತರೆ. ಇದನ್ನ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಬಟ್ ರಾಜ್ಯ ಸರ್ಕಾರದಲ್ಲಿ ಸಾಕಷ್ಟು 50%ಕ್ಕಿಂತಲೂ ಹೆಚ್ಚು ಹುದ್ದೆಗಳು ಖಾಲಿ ಇರುವುದರಿಂದ ಆಡಳಿತ ವ್ಯವಸ್ಥೆ ಹದಗೆಟ್ಟು ಹೋಗುತ್ತಿರುವುದಂತೂ ಸ್ಪಷ್ಟ ಸ್ನೇಹಿತರೆ. ಈ ವಿಷಯ ಇಲ್ಲಿಗಾಯ್ತು. ಈಗ ಎಷ್ಟು ಹುದ್ದೆಗಳು ಖಾಲಿವೆ ಎಂಬ ಅಧಿಕೃತ ಮಾಹಿತಿಯ ಒಂದು ಹೊರಬಿದ್ದಿದೆ ವಿಧಾನಸಭೆಯಲ್ಲಿ. ಮಾನ್ಯ ಮುಖ್ಯಮಂತ್ರಿಗಳೇ ಯಾವೆಲ್ಲ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇವೆ ಎಂಬ ಮಾಹಿತಿಯನ್ನ ನೀಡಿದ್ದಾರೆ. ಶ್ರೀ ವಿಜಯಪುರದ ಶಾಸಕರಾದ ಬಸವನಗೌಡ ಆರ್ ಪಾಟೀಲ್ ಯತ್ನಾಳ್ ಅವರು ಈ ಸಂಬಂಧ ಪ್ರಶ್ನೆಗಳನ್ನ ಬಹಳ ಇದಾಗಿ ಕೇಳಿದ್ದಾರೆ. ಚುಕ್ಕೆ ಗುರುತಿಲ್ಲದ ಪ್ರಶ್ನೆಗಳ
ಪ್ರಶ್ನೆ ಇದಾಗಿದ್ದು ಸ್ನೇಹಿತರೆ. ಹಾಗಾಗಿ ಚರ್ಚೆ ನಡೀಲಿಲ್ಲ, ಬರೀ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಆದ್ರೆ ಚರ್ಚೆ ನಡೆಯಲಿಲ್ಲ, ಅಥವಾ ಮಾನ್ಯ ಮುಖ್ಯಮಂತ್ರಿಗಳೇ ಮಾತನಾಡಿ ಉತ್ತರ ನೀಡಬೇಕಾಗಿಲ್ಲ. ಅವರು ಲಿಖಿತವಾಗಿ ಉತ್ತರವನ್ನು ನೀಡಿರ್ತಾರೆ, ಇವರು ಲಿಖಿತವಾಗಿ ಪ್ರಶ್ನೆಯನ್ನ ಕೇಳಿರ್ತಾರೆ. ಸ್ನೇಹಿತರೆ, ಪ್ರಶ್ನೆ ಏನಿದೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ರಾಜ್ಯದಲ್ಲಿ ವಿವಿಧ ಸರ್ಕಾರಿ ಅರೆ ಸರ್ಕಾರಿ ಇಲಾಖೆಗಳಲ್ಲಿ ವಿವಿಧ ಹುದ್ದೆಗಳು ಖಾಲಿ ಇರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ? ಈ ಹಿಂದೆ ಪ್ರಶ್ನೋತ್ತರದಲ್ಲಿ ಕೂಡ ಇದೇ ರೀತಿಯ ಪ್ರಶ್ನೆಯನ್ನ ಕೇಳಲಾಗಿತ್ತು. ಅದಕ್ಕೆ ಹೌದು ಅಂತ ಉತ್ತರ ಕೊಟ್ಟಿದ್ರು. ಬಂದಿದ್ದಲ್ಲಿ ಯಾವ ಯಾವ ಇಲಾಖೆಯಲ್ಲಿ ಯಾವ ಯಾವ ಹುದ್ದೆಗಳು ಖಾಲಿ ಇವೆ, ಇಲಾಖಾವಾರು ಸಂಪೂರ್ಣ ಮಾಹಿತಿ ನೀಡುವುದು ಅಂತ ಕೇಳಿದ್ದಾರೆ. ಅಂದ್ರೆ ಒಂದು ಅಧಿಕೃತವಾದ ಮಾಹಿತಿ ಸಾರ್ವಜನಿಕರಿಗೆ ಲಭ್ಯವಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಪ್ರಶ್ನೆಯನ್ನ ಕೇಳಿದ್ದಾರೆ ಎಂಬುದು ಸ್ಪಷ್ಟ. ಸ್ನೇಹಿತರೆ, ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಉತ್ತರ ಕೊಟ್ಟಿದ್ದಾರೆ ಅಂದ್ರೆ, ರಾಜ್ಯದಲ್ಲಿ ವಿವಿಧ ಸರ್ಕಾರಿ ಅರೆ ಸರ್ಕಾರಿ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಇಲಾಖಾವಾರು ಮಾಹಿತಿಯನ್ನ ಸಂಪೂರ್ಣವಾಗಿ ಒದಗಿಸಿದ್ದೇವೆ ಅಂತ ಅನುಬಂಧ ಕೊಟ್ಟಿದ್ದಾರೆ. ಇದರ ಅನುಬಂಧದಲ್ಲಿ ಪ್ರಕಾರ ರಾಜ್ಯ ಸರ್ಕಾರದ ಒಟ್ಟು 43 ಇಲಾಖೆಗಳಲ್ಲಿಯೂ ಎಷ್ಟೆಷ್ಟು ಹುದ್ದೆ ಖಾಲಿ ಇದೆ ಎಂಬುದನ್ನ ಪಟ್ಟಿ ಮಾಡಿಕೊಟ್ಟಿದ್ದಾರೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರುವುದು, ಹಿಂದುಳಿದ ಪಶುಸಂಗೋಪನೆ ಇಲಾಖೆ ಇರ್ಲಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇರ್ಲಿ, ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಇರ್ಲಿ, ಉನ್ನತ ಶಿಕ್ಷಣ ಇಲಾಖೆ ಇರ್ಲಿ, ಒಳಾಡಳಿತ ಇಲಾಖೆ ಇರ್ಲಿ, ಎಲ್ಲ ಇಲಾಖೆಗಳಲ್ಲೂ ಸಾವಿರಾರು ಹುದ್ದೆಗಳು ಖಾಲಿ ಇರೋದನ್ನ ನೀವು ಇಲ್ಲಿ ಗಮನಿಸಬಹುದು. ಒಟ್ಟಾರೆ 7,84,881 ಹುದ್ದೆ ಅಧಿಕೃತವಾಗಿ 43 ಇಲಾಖೆಗಳಲ್ಲಿ ಒಟ್ಟಾರೆ 7,84,881 ಹುದ್ದೆ ಖಾಲಿ ಇದೆ ಅಂತ ಅಧಿಕೃತವಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ವಿಧಾನಸಭೆಯಲ್ಲಿಯೇ ಪ್ರಕಟಿಸಿದಂತಾಗಿದೆ. ಸ್ನೇಹಿತರೆ, ಇದರಿಂದಾಗಿ ಒಟ್ಟಾರೆ ಇದೇನೋ ಪತ್ರಿಕಾ ವರದಿಗಳಲ್ಲಿ ಎಷ್ಟು ಹುದ್ದೆ ಅಂತ ಬರ್ತಾ ಇತ್ತು, ಅಲ್ಲಿ ಅವರು ಹಂಚಿಕೊಡ್ರು. ಕಳೆದ ಅಧಿವೇಶನ ಸಮಯದಲ್ಲೂ ಕೂಡ ರಾಜ್ಯದಲ್ಲಿ ಒಟ್ಟಾರೆ ಎಷ್ಟು ಹುದ್ದೆಗಳು ಖಾಲಿ ಇವೆ ಎಂಬ ಮಾಹಿತಿಯನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒದಗಿಸಿದ್ರು. ಆದ್ರೂ ಈ ಬಗ್ಗೆ ಗೊಂದಲಗಳು ಇದ್ವು. ಈಗ ಅಧಿಕೃತವಾಗಿ ಇದು ಅಧಿಕೃತವಾದ ಮಾಹಿತಿ. 7,84,881 ಹುದ್ದೆ ರಾಜ್ಯ ಸರ್ಕಾರದಲ್ಲಿ ಈಗ ಖಾಲಿ ಇದೆ. ಸೊ ಇದು ಸರ್ಕಾರಿ ಇಲಾಖೆಗಳಲ್ಲಿ ಖಾಲಿ ಇರೋದು. ಇನ್ನು ನಿಗಮ ಮಂಡಳಿಗಳಲ್ಲಿ ಎಷ್ಟು ಹುದ್ದೆ ಖಾಲಿ ಇರ್ಬೋದು ಅಂತ ನೋಡೋಣ. ಸ್ನೇಹಿತರೆ, ಒಟ್ಟಾರೆ ಈ ಹುದ್ದೆಗಳಲ್ಲಿ 1,00,000ಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಇವೆ ಅಂತ ಅನ್ಸುತ್ತೆ. ನೋಡೋಣ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಎಂಬುದನ್ನ ನೋಡಿ. ನೀವು KPTCL 1ರಲ್ಲಿ 34,474 ಹುದ್ದೆ ಖಾಲಿ ಇದೆ. ಬರೀ KPTCL ನಲ್ಲಿ 34,474 ಹುದ್ದೆ ಖಾಲಿ ಇದೆ. ಅದಾದ್ಮೇಲೆ ಬೇರೆ ಬೇರೆ ನಿಗಮ ಮಂಡಳಿಗಳಲ್ಲಿ ಕೂಡ ಬಹಳಷ್ಟು, ಅಂದ್ರೆ ವಿದ್ಯುತ್ ನಿಗಮಗಳಲ್ಲೂ ಕೂಡ ಬಹಳಷ್ಟು ಹುದ್ದೆಗಳನ್ನ ಸಾವಿರಾರು ಸಂಖ್ಯೆಯ ಹುದ್ದೆಗಳು ಖಾಲಿ ಇರೋದನ್ನ ನಾವಿಲ್ಲಿ ನೋಡ್ಬೋದು. ಅದಲ್ಲದೆ KSRTC ಕೂಡ ಬಹಳಷ್ಟು ಹುದ್ದೆ, ಅತ್ಯಂತ ಹೆಚ್ಚು ಹುದ್ದೆ ಖಾಲಿ ಇರುವಂತ ಇನ್ನೊಂದು ನಿಗಮ ಅಂದ್ರೆ ರಾಜ್ಯ ಸಾರಿಗೆ ಸಂಸ್ಥೆ. ಇಲ್ಲಿಯೂ ಕೂಡ ಹೆಚ್ಚು ಹುದ್ದೆಗಳನ್ನ ಖಾಲಿ ಇರೋದನ್ನ ನೀವು ಗಮನಿಸಬಹುದು. ಒಟ್ಟು ಎಷ್ಟು ಹುದ್ದೆ ಖಾಲಿ ಇರಬಹುದು ನಿಗಮ ಮಂಡಳಿಗಳಲ್ಲಿ ಎಂಬುದನ್ನ ನಾನು ಒಟ್ಟಾರೆ ಟೋಟಲ್ ಮಾಡಿಲ್ಲ. ಆದ್ರೆ 1,00,000ಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಇದೆ ಎಂಬುದನ್ನ ನೀವು ಇಲ್ಲಿ ಗಮನಿಸಬಹುದು. ಸ್ನೇಹಿತರೆ, ಈಗ ಮತ್ತೊಂದು ಪ್ರಶ್ನೆಗೆ ಬರೋಣ. ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತೊಂದು ಪ್ರಶ್ನೆ ಕೇಳ್ತಾರೆ. ಈ ಹುದ್ದೆಗಳನ್ನು ತುಂಬಲು ಆರ್ಥಿಕ ಇಲಾಖೆಯ ಒಪ್ಪಿಗೆ ದೊರೆತಿದೆಯೇ ಅಂತ, ಆರ್ಥಿಕ ಸ್ಥಿತಿಗತಿಯನ್ನ ಒದಗಿಸುವುದು ಅಂತ ಕೇಳ್ತಾರೆ. ಅಲ್ಲದೆ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವ ಉದ್ದೇಶ ಸರ್ಕಾರ ಹೊಂದಿದ್ದರೆ ಯಾವ ಕಾಲಮಿತಿಯಲ್ಲಿ ನೇಮಕ ಮಾಡಿಕೊಳ್ಳಲಾಗುವುದು ಅಂತ ನೇರವಾಗಿ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ದಾರೆ. ಸೊ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಉತ್ತರ ಕೊಟ್ಟಿದ್ದಾರೆ ಎಂಬುದನ್ನು ನೋಡೋಣ. ಆರ್ಥಿಕ ಇಲಾಖೆಯು ಖಾಲಿ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ವಿವಿಧ ಇಲಾಖೆಗಳು ತಮ್ಮ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳನ್ವಯ, ಅಂದ್ರೆ ಹಿಂದಿನ ಪ್ರಶ್ನೆಯಲ್ಲಿ ನಾನು ಏನ್ ಹೇಳಿದೆ ಅದೇ ಉತ್ತರವನ್ನ ಇಲ್ಲಿ ಕಾಪಿ ಅಂಡ್ ಪೇಸ್ಟ್ ಮಾಡ್ದಂಗಿದೆ. ಸೊ ಆ ಆರ್ಥಿಕ ಇಲಾಖೆಯಿಂದ ಅನುಮೋದಿತವಾದ ಹುದ್ದೆಗಳನ್ನು ಕಾಲ ಕಾಲಕ್ಕೆ ಭರ್ತಿ ಮಾಡಲು ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗುತ್ತಿದೆ. ಎಲ್ಲಿ ನೇಮಕ ಆಗ್ತಿದೆ ಗೊತ್ತಿಲ್ಲ. ಆರ್ಥಿಕ ಇಲಾಖೆಯು ಒಟ್ಟು 24,300 ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಮಂಜೂರಾತಿ ನೀಡಿರುತ್ತದೆ.
ನೋಡಿ, 2,84,000 ಹುದ್ದೆಗಳು ಖಾಲಿ ಇದ್ರೆ 24,300 ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳೋದಕ್ಕೆ ಆರ್ಥಿಕ ಇಲಾಖೆ ಮಂಜೂರಾತಿ ನೀಡಿರುತ್ತದೆ. ಈ ಹುದ್ದೆಗಳ ವಿವರವನ್ನ ಇಲ್ಲಿ ಒದಗಿಸಿದ್ದೇವೆ ಅಂತ ಹೇಳ್ತಾರೆ. ಖಾಲಿ ಇರುವ ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ಳುವ ಉದ್ದೇಶ ಸರ್ಕಾರ ಹೊಂದಿದ್ದರೆ ಯಾವ ಕಾಲಮಿತಿಯಲ್ಲಿ ನೇಮಕ ಮಾಡಿಕೊಳ್ಳಲಾಗುವುದು ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನೇರವಾಗಿ ಪ್ರಶ್ನೆ ಮಾಡಿದ್ರು. ಆದ್ರೆ ಅದಕ್ಕೆ ನೇರವಾದ ಉತ್ತರವನ್ನ ಮಾನ್ಯ ಮುಖ್ಯಮಂತ್ರಿಗಳು ನೀಡಿಲ್ಲ. ಕೇವಲ 24,300 ಹುದ್ದೆಗಳ ನೇಮಕಕ್ಕೆ ಆರ್ಥಿಕ ಇಲಾಖೆ ಅನುಮತಿ ನೀಡಿದೆ ಎಂಬ ಮಾಹಿತಿಯನ್ನಷ್ಟೇ ಒದಗಿಸಿದ್ದಾರೆ. ಸ್ನೇಹಿತರೆ, ಆರ್ಥಿಕ ಇಲಾಖೆಯು ಯಾವ್ಯಾವ ಇಲಾಖೆ ನೇಮಕಕ್ಕೆ ಈಗ ಒಪ್ಪಿಗೆ ನೀಡಿದೆ ಎಂಬುದನ್ನ ಈಗ ನೋಡೋಣ. ಕೃಷಿ ಇಲಾಖೆಯಲ್ಲಿ ಒಟ್ಟು 553 ಹುದ್ದೆಗಳಿಗೆ ನೇಮಕಕ್ಕೆ ಆರ್ಥಿಕ ಇಲಾಖೆ ಒಪ್ಪಿಗೆ ಕೊಟ್ಟಿದೆ. ಹಾಗೆ ಇಂಧನ ಇಲಾಖೆಯ 2,400 ಹುದ್ದೆಗಳಿಗೆ, ಆರ್ಥಿಕ ಇಲಾಖೆಯ 2,243 ಹುದ್ದೆಗಳಿಗೆ ಅಂದ್ರೆ ಅತಿ ಹೆಚ್ಚು ಒಪ್ಪಿಗೆ ನೀಡಿರುವಂತದನ್ನ ನಾನು ಇಲ್ಲಿ ಕೋಟ್ ಮಾಡ್ತಾ ಇದ್ದೀನಿ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯ 5,267 ಹುದ್ದೆಗಳ ನೇಮಕಕ್ಕೆ, ಪ್ರವಾಸೋದ್ಯಮ ಇಲಾಖೆಯ 5 ಹುದ್ದೆಗಳ ನೇಮಕಕ್ಕೆ, ಸಾರಿಗೆ ಇಲಾಖೆಯ 6,847 ಹುದ್ದೆಗಳ ನೇಮಕಕ್ಕೆ ಆರ್ಥಿಕ ಇಲಾಖೆ ಒಪ್ಪಿಗೆ ನೀಡಿದೆ ಅಂತ ಹೇಳಿ ತಿಳಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಈಗ ನೇಮಕಾತಿಯನ್ನ ಸರ್ಕಾರ ಆರಂಭಿಸಿದರೆ ಈ ಎಲ್ಲ ಹುದ್ದೆಗಳ ನೇಮಕಕ್ಕೆ, ಈ ಇಲಾಖೆಗಳೆಲ್ಲ ಇಷ್ಟು ಹುದ್ದೆಗಳ ನೇಮಕಕ್ಕೆ ಆರ್ಥಿಕ ಇಲಾಖೆ ಒಪ್ಪಿಗೆ ನೀಡಿದೆ. ನೇಮಕಾತಿಯನ್ನ ಯಾವ ಕ್ಷಣದಲ್ಲಿ ಬೇಕಾದ್ರೂ ಆರಂಭಿಸಬಹುದು. ಆದರೆ ಈ ನೇಮಕಾತಿಗೆ ಸಂಬಂಧಿಸಿದ ಹಾಗೆ ಒಳ ಮೀಸಲಾತಿ ಮತ್ತು ಮೀಸಲಾತಿಯಿಂದ ಉದ್ಭವಿಸಿರುವ ಗೊಂದಲವನ್ನ ರಾಜ್ಯ ಸರ್ಕಾರ ಬಗೆಹರಿಸಿದರೆ ಮಾತ್ರ ಈ ನೇಮಕ ಪ್ರಕ್ರಿಯೆಗಳು ಆರಂಭಗೊಳ್ಳಲಿವೆ. ಸೊ ಆರ್ಥಿಕ ಇಲಾಖೆ ಇನ್ನೂ ಹೆಚ್ಚು ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಅನುಮತಿ ಪಡೆಯೋದು ಬಹಳ ದೊಡ್ಡ ವಿಷಯ ಏನಲ್ಲ. ಅಲ್ಲದೆ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿನ ಖಾಲಿ ಹುದ್ದೆಗಳ ನೇಮಕಕ್ಕೆ ಆರ್ಥಿಕ ಇಲಾಖೆ ಅನುಮತಿ ಬೇಕಾಗಿಯೂ ಇಲ್ಲ. ಸೊ ಅಲ್ಲಿ ಖಾಲಿ ಇರುವ ಬೇರೆ ಬೇರೆ ಇಲಾಖೆಯಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಮೀಸಲಾದ ಹುದ್ದೆಗಳನ್ನ ಯಾವ ಕ್ಷಣದಲ್ಲಿ ಬೇಕಾದ್ರೂ ರಾಜ್ಯ ಸರ್ಕಾರ ನೇಮಕ ಮಾಡಿಕೊಳ್ಬಹುದು. ಇದಕ್ಕೆ ಇಚ್ಛಾಶಕ್ತಿ ಬೇಕು. ಸರ್ಕಾರಕ್ಕೆ ನಾನು ಈ ಹುದ್ದೆಗಳಿಗೆ ನೇಮಕ ಮಾಡ್ಕೊಳ್ತೀನಿ ಎಂಬ ನಿರ್ಧಾರ ತೆಗೆದುಕೊಳ್ಳುವ ದೃಢ ಇಚ್ಛಾಶಕ್ತಿ ಇದ್ರೆ ಮಾತ್ರ ಈ ಎಲ್ಲ ನೇಮಕ ಪ್ರಕ್ರಿಯೆಗಳು ಆರಂಭವಾಗಬಹುದು. ಸ್ನೇಹಿತರೆ, ಒಟ್ಟಾರೆ ರಾಜ್ಯ ಸರ್ಕಾರ ನೇಮಕಾತಿಗೆ ಸಂಬಂಧಿಸಿದ ಹಾಗೆ ಎಷ್ಟು ಹುದ್ದೆ ಖಾಲಿ ಇದೆ, ನೇಮಕಾತಿಗೆ ಸಂಬಂಧಿಸಿದ ಹಾಗೆ ಯಾವ ಹಂತದಲ್ಲಿದೆ ಎಂಬುದನ್ನ ಹೇಳಿದೆ. ಆದ್ರೆ ನೇರವಾಗಿ ಸ್ಪಷ್ಟವಾಗಿ ನೇಮಕಾತಿಯನ್ನ ಎಂದಿನಿಂದ ಆರಂಭಿಸುತ್ತೇವೆ, ಯಾವ ಕಾಲಮಿತಿಯಲ್ಲಿ ಒಳಗೆ ಮುಗಿಸುತ್ತೇವೆ ಎಂಬ ಮಾಹಿತಿಯನ್ನ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸಭೆಗೆ ಕೂಡ ನೀಡಿಲ್ಲ. ಹೀಗಾಗಿ ಅಭ್ಯರ್ಥಿಗಳ ಗೊಂದಲ, ಆತಂಕಗಳು ಹಾಗೆಯೇ ಮುಂದುವರಿಯೋದಕ್ಕೆ ಇದು ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಮತ್ತಷ್ಟು ಉದ್ಯೋಗ ಜಗತ್ತಿನ ಸುದ್ದಿಗಳೊಂದಿಗೆ ನಿಮ್ಮನ್ನ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.